ಶಿಕ್ಷಣ, ಆರ್ಥಿಕ ಹಾಗೂ ಕೈಗಾರಿಕೆ ಸ್ವಂತ ಉದ್ಯೋಗಗಳನ್ನು ಸ್ಥಾಪಿಸುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಜನಸಾಮಾನ್ಯರಿಗೆ ಅವುಗಳಿಗೆ ತಲುಪುವ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಂಸ್ಥೆಯನ್ನು ನಮ್ಮ ಹಿರಿಯ ಮಗನಾದ ಮಲ್ಲಿಕಾರ್ಜುನ್ ಬರ್ಕೇರಿ ಅವರು ಸ್ಥಾಪನೆ ಮಾಡಿದರು. Myself Manjula Mallikarjun Harkeri and I am Secretary of Sri Siddeshwara Grameen Abhiruddhi Samiti. The aim of my Samiti is to find problems faced by the society and to solve them appropriately. ಮಹಾನಗರ ಜನತೆಗೆ, ನಾಡಿನ ಜನತೆಗೆ ನಮಸ್ಕಾರ ಹೇಳ್ತಾ, ಇವತ್ತು ಶಿಕ್ಷಣ ಕಾಶಿ ಅಂತ ನಾವು ಧಾರವಾಡವನ್ನು ಕರಿತೀವಿ. ಆ ಶಿಕ್ಷಣ ಕಾಶಿಯ ಯಾವ ಥರ ಅಭಿವೃದ್ಧಿ ಹೊಂದ್ತಾ ಇದೆ ಶಿಕ್ಷಣ ರಂಗದಲ್ಲಿ, ಅಮರಗೌಡ ನವನಗರದ ನವೋದಯ ಸಮೂಹ ಸಂಸ್ಥೆಗಳನ್ನು ನಾವೇನು ಪ್ರಾರಂಭ ಮಾಡಿದ್ವಿ. ನರ್ಸರಿಯಿಂದ ಪ್ರಾರಂಭವಾಗಿ 10ನೇ ವರ್ಗದವರೆಗೆ ಅತ್ಯುತ್ತಮದಂಥ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಡಿಜಿಟಲ್ ಯುಗದಲ್ಲಿಯೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದು ಈ ಸಂಸ್ಥೆಯ ಕೀರ್ತಿಯನ್ನ ಇಡೀ ದೇಶಾದ್ಯಂತ ಹಂಬಿಸಿದಂಥ ಕೀರ್ತಿ ಕೂಡ ನಮ್ಮ ವಿದ್ಯಾರ್ಥಿಗಳು ಸಲ್ತಾ ಇದೆ. ಯಾವುದೇ ಒಂದು ಜಿಲ್ಲಾ ಮಟ್ಟದ ಇಲಾಖೆಯ ಕ್ರೀಡಾಕೂಟದಲ್ಲಿರ್ಬೋದು, ಸಾರ್ವಜನಿಕ ಕ್ರೀಡಾಕೂಟಗಳಿರ್ಬೋದು, ಆ ಎಲ್ಲ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಪ್ರಶಸ್ತಿಯನ್ನು ಪಡೆದುಕೊಂಡು ತಮ್ಮ ಏನು ಒಂದು ಕ್ರೀಡೆಯಲ್ಲಿ ಸಾಧನೆಯನ್ನು ತೋರಿಸಿಕೊಟ್ಟಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಈ ರೀತಿ ಶಿಕ್ಷಣವನ್ನು ಕೊಡುವಂಥದ್ದನ್ನ ಇವತ್ತು ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಅನುಭವಿಕ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಅನುಭವಿಕರ ಜೊತೆಗೆ ಈ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಕೂಡ ಸಕ್ರಿಯವಾಗಿ ಶಿಕ್ಷಣದ ಪ್ರೇಮಿಗಳಾಗಿರುವುದರಿಂದ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸದಲ್ಲಿ ನವೋದಯ ಕಾನ್ವೆಂಟ್ ಸ್ಕೂಲನ್ನು ನಾವು ಮಾಡಿದ್ದೇವೆ. ಆ ರೀತಿ ಹಂತ ಹಂತವಾಗಿ ಇವತ್ತು ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಗುಡಿ ಕೈಗಾರಿಕೆಗಳಿಗೆ ತರಬೇತಿ ಕೊಡುವಂಥದ್ದು, ಸ್ವಸಹಾಯ ಸಂಘಗಳನ್ನು ಪ್ರಾರಂಭಿಸಿ ಅವುಗಳಿಗೆ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಮಾಡಲಿಕ್ಕೆ ಹಚ್ಚಿಕೊಟ್ಟಂಥದ್ದು ಕೂಡ ನಮ್ಮ ಸಂಸ್ಥೆಯ ಒಂದು ಹಿರಿಮೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕೃಷಿ ಮೇಳವನ್ನು ಮಾಡಿದ್ವಿ. ಆ ಕೃಷಿ ಮೇಳದಲ್ಲಿ ತಾವು ಮಾಡಿದಂಥ ಉತ್ಪನ್ನಗಳನ್ನು, ಸ್ವಸಹಾಯ ಸಂಘಗಳು ತಯಾರು ಮಾಡಿದಂಥ ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನು, ಅವನ್ನೆಲ್ಲವನ್ನು ನಾವು ಗಮನಹರಿಸಿ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಈ ಸಂಸ್ಥೆ ಎಷ್ಟು ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದೆ, ಸಮಾಜದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿಸಲಿಕ್ಕೆ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಎಷ್ಟು ಮಾಡ್ತಾ ಇದೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ನಾನು ಈ ಬಗ್ಗೆ ತರಿಸ್ಬಯಸ್ತಾ ಇದ್ದೇನೆ. ಹಂತ ಹಂತವಾಗಿ ಇವತ್ತು ನಮ್ಮ ಸಂಸ್ಥೆಯ ಮುಖಾಂತರ ತರಬೇತಿ ಕೊಡೋದಂಥವ್ರಿಗೆ ಇವತ್ತು ನಾವು 50,000, 10,000 ರೂಪಾಯಿ ಸಾಲ ಕೊಟ್ಟು ಸಾಲದು, ಅವ್ರಿಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಕೊಡಬೇಕು, ಅವ್ರಿಗೆ ಹೆಚ್ಚಿನ ಒಂದು ಆರ್ಥಿಕ ಸಹಾಯ ನೆರವನ್ನು ನೀಡಬೇಕಂತೇಳಿ ನಾವೇನೊಂದು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಎಂಬ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿ ನಾವು ಇನ್ನೂ ಕೂಡ ಹೆಚ್ಚಿನ ಜನಕವಾಗಿ ನಮ್ಮಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಅಥವಾ ರಾಜ್ಯದಲ್ಲಿರುವಂತಹ ಮೂಲೆ ಬರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಸಂಸ್ಥೆಯನ್ನು ವಿಸ್ತಾರ ಮಾಡಬೇಕು. ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿರುವಂತಹ ಶಿಕ್ಷಣ ಕೊಡಬೇಕು, ಗುಣಮಟ್ಟವಂತದ್ದು ಶಿಕ್ಷಣ ಕೊಡೋ ದೃಷ್ಟಿ ಇಟ್ಟುಕೊಂಡು ನವೋದಯ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ನಮಗೆ ಏನು ಬಹಳ ಒಂದು ಇದೇನಪ್ಪ ನಾವು ಸಕ್ಸಸ್ ಆಗ್ತೇವಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ಅಲ್ಲಿರುವಂತಹ ಸಿಇಒಗಳಿರ್ಬೋದು, ಅನೇಕ ಪಜರಾವ್ ಇರ್ಬೋದು, ಹಲವಾರು ತಮ್ಮ ಪ್ರಯತ್ನ ಪಡೆದಿಂದ ಇಡೀ ರಾಜ್ಯದಂತ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಗೆ ಕರೆತಂದು ಅವರಿಗೆ ಒಂದು ಉದ್ಯೋಗ ಮಾಡಲಿಕ್ಕೆ, ಅವರಿಗೆ ಒಂದು ಜಾಬ್ ಅನ್ನ ಕೊಡ್ಲಿಕ್ಕೆ, ಪ್ಲೇಸ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಒಂದು ತರಬೇತಿಯನ್ನು ಅವಶ್ಯಕತೆ ಇರುವಂತಹ 4 ತಿಂಗಳ ತರಬೇತಿಯನ್ನು ನಾವು ಕೊಡುವಂಥದ್ದು. ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದು ಇವತ್ತು ಒಂದು ಬ್ಯಾಚಿನಲ್ಲಿ 40 ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಡು, ಎಲ್ಲರೂ ಕೂಡ ಪ್ಲೇಸ್ಮೆಂಟ್ ಅನ್ನ ಮಾಡಿಸಿಕೊಟ್ಟಂಥದ್ದನ್ನು ಕೂಡ ನಮ್ಮ ಗಮನಕ್ಕೆ ತರಬಹುದು. ಆದ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ನಮ್ಗೆಲ್ಲರೂ ಕೂಡ ಗೊತ್ತಾಗತ್ತೆ. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಲ್ಲಿ ಸುಮಾರು 10 ವರ್ಷಗಳಿಂದ ನಿರ್ದೇಶಕಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸುಮಾರು ಈಗ ನಾವು ಅನ್ಕೊಂಡ ಮಟ್ಟಿಗೆ ನಮ್ಮ ಸಹಕಾರಿ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕು ಸಾಕಷ್ಟು ಮಟ್ಟದಲ್ಲಿ ಬೆಳೆದಿದೆ.
ಸಂಸ್ಥೆ 2008-09 ಶುರುವಾಯಿತು. ಬಿಫೋರ್ ಲಾಸ್ಟ್ ಇಯರು ಸ್ವಲ್ಪ ಲಾಭದಲ್ಲಿನೂ ಕೂಡ ಬಂದಿದ್ದೀವಿ. ಆಮೇಲೆ ನಮ್ಮ ಸಂಸ್ಥೆಯಿಂದ ಪಿಗ್ನಿ ಸಂಗ್ರಹಣೆ ಅದ, ಆಮೇಲೆ ಈಸಿ ಮನಿ ಸ್ಕೀಮ್ ಇದೆ, ರಿಕರಿಂಗ್ ಡಿಪಾಸಿಟ್ ಅದ, ಎಲ್ಲ ಥರದ ವಾಹನ ಇನ್ಶೂರೆನ್ಸ್ ಮಾಡ್ತೀವಿ. ಜೊತೆಗೆ ನವೋದಯ ಮಹಿಳಾ ಸ್ವಸಹಾಯ ಸಂಘಗಳು ಇವೆ, ಇ ಸ್ಟ್ಯಾಂಪ್ ಅದ, ಆಮೇಲೆ ಆಕರ್ಷಕ ಬಡ್ಡಿ ದರದಲ್ಲಿ ಠೇವಣಿ ಕೂಡ ತಗೋತಾ ಇದ್ದೀವಿ. ಆಮೇಲೆ ಈಗ 100 ಮೆಂಬರ್ಸ್ ಲೋನಿಗಳಿಗೆ ನಮ್ಮ ಸಾಲಗಾರರಿಗೆ ಇನ್ಶೂರೆನ್ಸ್ ಕೂಡ ಮಾಡಿದ್ದೀವಿ. ಬ್ರ್ಯಾಂಚ್ಗಳು ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ತಾಲೂಕಿಗೆ ಒಂದೊಂದು ಬ್ರ್ಯಾಂಚ್ ಮಾಡ್ಬೇಕಂತ ಒಂದು ನವೋದಯ ಸ್ವಸಹಾಯ ಸಂಘದ್ದು ಪ್ಲಸ್ ನವೋದಯ ಸೌಹಾರ್ದ ಸಹಕಾರಿ ನಿಯಮಿತ ಕುಂದಗೋಳ ಒಂದು, ನವಲಗುಂದು, ಧಾರವಾಡ, ಹುಬ್ಬಳ್ಳಿ, ನವನಗರದೊಳಗೆ ಬ್ರ್ಯಾಂಚ್ ಮಾಡ್ಬೇಕಂತ ಮಾಡಿದ್ವಿ. ಎಕ್ಸ್ಪೆನ್ಷನ್ನು ಇದೆ. ಎಕ್ಸ್ಪೆನ್ಷನ್ ಮಾಡಿ ಸುಮಾರು ಒಂದು 5 ರಿಂದ 10 ಕೋಟಿ ಎಕ್ಸ್ಪೆನ್ಷನ್ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ವಿ. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕು ಸುಮಾರು ಪ್ರಾರಂಭವಾಗಿ 9 ವರ್ಷ ಗತಿಸಿವೆ. ಮಹಿಳಾ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಈ ಬ್ಯಾಂಕು ಪಿಗ್ಮಿ ತುಂಬುವ ಮೂಲಕ, ಜೊತೆಗೆ ಈಜಿ ಮನಿ ಸ್ಕೀಮನ್ನು ಜಾರಿಗೆ ತಂದಿರುವ ಮೂಲಕ ಬಹಳಷ್ಟು ಸಹಾಯಕಾರಿಯಾಗಿದೆ. ಇನ್ನು ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂಥ ಸೌಲಭ್ಯಗಳನ್ನು ಈ ಬ್ಯಾಂಕ್ ಕೊಡ್ತಾ ಇದೆ. ವಾಹನ ಸಾಲಕ್ಕಾಗಿ ಕೊಡ್ತಾ ಇದೆ. ಇನ್ನು ವಿಶೇಷವಾಗಿ ಅಂತಂದ್ರೆ ಇಲ್ಲಿ ಬಡ್ಡಿ ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಮಲ್ಲಿಕಾರ್ಜುನ ಹೊರಕೇರಿಯವರ ಬಗ್ಗೆ ಹೇಳೋದಾದರೆ, ಗ್ರಾಮೀಣ ಅಭಿವೃದ್ಧಿ ವಿಷಯವಾಗಿ ಅಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗಾಗಿ ಕೌಶಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ನೀಡುವುದರ ಮುಖಾಂತರವಾಗಿ ಅವರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅವರೊಂದು ಸಂಸ್ಥೆಯನ್ನು ಪ್ರಪ್ರಥಮದಲ್ಲಿ ಪ್ರಾರಂಭ ಮಾಡಿದರು. ಒಂದು ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಬಡ ಮಕ್ಕಳಿಗೆ ವಿದ್ಯೆಯನ್ನು ನೀಡುವುದರ ಮುಖಾಂತರವಾಗಿ ಅವರನ್ನು ಈ ರಾಷ್ಟ್ರದ ಒಂದು ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವುದರಲ್ಲಿ ಅವರು ಬಹಳಷ್ಟು ಶ್ರಮವಹಿಸಿ ದುಡಿತಾ ಇದ್ದಾರೆ. ಅವರು KCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದಾರೆ. ಜೊತೆಗೆ ನಗರಸಭೆಯ ಸದಸ್ಯರಾಗಿದ್ದು ನಗರಸಭೆಯಿಂದ ಬರ್ತಕ್ಕಂಥ ಅನುದಾನವನ್ನು ಕೊಡಿಸಲಿಕ್ಕೆ ಭಯಂಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಠದ ಒಬ್ಬ ಭಕ್ತರಲ್ಲಿ ಅತ್ಯಂತ ಪ್ರಮುಖರಾದಂಥವ್ರನ್ನ ಹೇಳಲಿಕ್ಕೆ ನನಗೆ ಹರ್ಷ ಆಗ್ತಾ ಇದೆ. ಮಲ್ಲಿಕಾರ್ಜುನ ಅಂತ ನಮ್ದು ಬ್ಯಾಂಕಿನಿಂದ ಭಾಳ ಚಲೋ ಐತೆ ಸರ್. ಎಲ್ಲಕ್ಕೂ ಬಡವರಿಗಾಗಿ ನಮ್ಗೆ ಚಲೋ ಮಾಡ್ಯಾರ. ಕಂಪ್ಯೂಟರ್ ಬ್ಯಾಂಕ್ ಮಾಡಿರಿ, ಇನ್ನು ಯಾವುದನ್ನ ತೊಂದರೆ ಇಲ್ಲ ರೀ. ಮುಂದೆ ಬಡವರಿಗೆಲ್ಲ ಸೌಲಭ್ಯ ಮಾಡ್ತಾರೆ. ಎಲ್ಲ ದರವಂದ್ರಿಂದ ರೈತರು ಅವರಿಂದ ನೀರಿಂದ ಹೇಳ್ರಿ, ಒಂದು ರೋಡು ದರವಂದ್ರು ಬಂದ್ರೆ ಬ್ಯಾಂಕಿನ ಲೋನ್ ಬಗ್ಗೆ ರೀ ಸರ್ ಎಲ್ಲ ಚಲೋ ಮಾಡ್ತಾರೆ. ನಮ್ಗೆ ನಾವು ಮೊದಲೆಲ್ಲ ಬಿಸಿ ಅಂತೇಳಿ ಬೇರೆ ಕಡೆ ಹಾಕ್ತಿದ್ವಿ. ಆ ದುಡ್ಡಿಗೆ ನಮ್ಗೆ ಏನು ಬಡ್ಡಿ ಬರ್ತಾ ಇರಲಿಲ್ಲ. ಈಗ ಈಸಿ ಮನಿಯಲ್ಲಿ ದುಡ್ಡು ಹಾಕೋದ್ರಿಂದ ನಮಗೆ ಬೋನಸ್ ಬರ್ತಾ ಇದೆ. ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕಿಂದ ನಮ್ಗೆ ಒಳ್ಳೇದಾಗೋದು ಇದರಿಂದ ಅಲ್ಲಿ ಮತ್ತು ನಾವು ಸ್ವಸಹಾಯ ಸಂಘಗಳನ್ನು ಮಾಡಿದ್ದೀವಿ. ಇಲ್ಲಿ ಬ್ಯಾಂಕಿಂದ ನಮ್ಗೆ ಹಣದ ಸೌಲಭ್ಯಗಳನ್ನು ಚಲೋತಾಗಿ ಮಾಡ್ತಾ ಇದ್ದಾರೆ. ನಾವು ತುಂಬಿದಂಥ ಹಣಕ್ಕೆ ನಮ್ಗೆ ಬೋನಸ್ ಬರೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ಖುಷಿ ಆಗಿದೆ. ಬಡವ್ರಿಗಂದ್ರೆ ಭಾಳ ಅನುಕೂಲ, ವ್ಯಾಪಾರದಾರ್ಗೆ ಅದು ಏನೊಂದು ಸಹಾಯ ಭಾಳ ಮಾಡ್ತಾರೆ. ನಮ್ಗೆ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕಿಗೆ ಭಾಳ ಇಷ್ಟ. ಅವ್ರು ತುಂಬ ಥ್ಯಾಂಕ್ಸ್ ಅವರಿಗೆ.